Hi my dear students, welcome back to my channel. So ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು. So far ನಾನೀಗ ಎಕ್ಸಾಮ್ಗೆ ಅಂದ್ರೆ ನೀವು ಎಲ್ಲ SSLC ಸ್ಟೂಡೆಂಟ್ಸು ಪಬ್ಲಿಕ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಬರ್ತಿದ್ದೀರಾ. ಸೊ ನಿಮ್ಮ ಪ್ರಿಪರೇಷನ್ಗೋಸ್ಕರ ಈಗ ನಾವು ಆಲ್ರೆಡಿ ಲಾಟ್ ಆಫ್ ಮೆಟೀರಿಯಲ್ಸ್ ನ ಸಪ್ಲೈ ಮಾಡ್ತಾ ಇದೀವಿ ಥ್ರೂ ಯೂಟ್ಯೂಬ್, ರೈಟ್? ಈಗ ಆಲ್ರೆಡಿ ನಾನೊಂದು 3 ಪ್ರಿಪರೇಟರಿ ಪೇಪರ್ಸ್ ನ ಸಾಲ್ವ್ ಮಾಡಿದ್ದೆ. ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಸಾಲ್ವಿಂಗ್ ದ ಪ್ರಿಪರೇಟರಿ ಪೇಪರ್ಸ್ ಅಂದ್ರೆ you will get lot of ideas to understand the various types of questions. So ಹಾಗಾಗಿ ಇವತ್ತಿನ ಒಂದು ಸೆಷನ್ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು. ಬಿಕಾಸ್ ಈ ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರೆ ಅಲ್ಲಿ ಕ್ವೆಶನ್ಸ್ ಯಾವ ಒಂದು ಲೆವೆಲ್ ಅಲ್ಲಿ ಕೊಡ್ಬೋದು, ಅದೇ ಲೆವೆಲ್ ನ ಒಂದು ಕ್ವೆಶನ್ಸ್ ಇವತ್ತಿನ ಒಂದು ಪೇಪರ್ ಅಲ್ಲಿ ಕೂಡ ನೀವು ನೋಡಬಹುದು, ರೈಟ್? ಬಿಕಾಸ್ ನಾನು ಪರ್ಸನಲಿ ಈ ಪೇಪರ್ ಅನ್ನ ಸ್ಟಡಿ ಮಾಡ್ತಾ ಬಂದಾಗ ಐ ಮೈ ಸೆಲ್ಫ್ ಫೆಲ್ಟ್ ದಟ್ the students who are above average also should try to think to answer the questions. ಆ ಲೆವೆಲ್ ಅಲ್ಲಿ ಈ ಒಂದು ಪ್ರಶ್ನೆಗಳು ಇದೆ. So saying so much, I welcome each and everyone who are present in today's live. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಹೌದು, ಕೆಲವೊಂದು ಕ್ವೆಶನ್ಸ್ ರಿಪೀಟ್ ಆಗಿರುತ್ತೆ, ಬಟ್ ಜೊತೆಗೆ ಕೆಲವೊಂದು ಕ್ವೆಶನ್ಸ್ ಎಸ್ಪೆಷಲಿ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಇದರಲ್ಲಿ ಕೆಲವೊಂದು ಅಪ್ಲಿಕೇಶನ್ ಕ್ವೆಶನ್ಸ್ ಇದೆ. ಸೊ ಈ ರೀತಿಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಒಂದು ಏನು ಥಿಂಕಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ. ಅಂಡ್ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ನಮ್ಮ ಮೇನ್ ಟಾರ್ಗೆಟ್ ಬಂದು ಪಬ್ಲಿಕ್ ಎಕ್ಸಾಮ್. ಸೊ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ನೀವು ಒಳ್ಳೆ ಸ್ಕೋರ್ ನ ಮಾಡಬಹುದು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಎಸ್, ನಾನು ಮತ್ತೆ ಹೇಳ್ತೀನಿ, ಈಗ SSLC 2024 ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೋಸ್ಕರ ಮ್ಯಾಥಮ್ಯಾಟಿಕ್ಸ್ ಅಂಡ್ ಸೈನ್ಸ್ ಈ ಎರಡೂ ಒಂದು ಸಬ್ಜೆಕ್ಟ್ ನ ನಾನು ಹಾಗೂ ದೀಪಾ ಮೇಡಮ್ ಟ್ರೈನ್ ಮಾಡ್ತಾ ಬಂದಿದ್ದೀವಿ. ಸೊ ಯಾರೆಲ್ಲ ಮ್ಯಾಥಮ್ಯಾಟಿಕ್ಸ್ ಅನ್ನ ಕಷ್ಟ ಅಂತ ಫೀಲ್ ಆಗ್ತಾ ಇದ್ದೀರಾ, ಸೊ ದಯವಿಟ್ಟು DBS ಮ್ಯಾಥ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಮ್ಯಾಮ್ ನಿಮ್ಗೆ ಹೇಗೆ ಗೈಡ್ ಮಾಡ್ತಾರೆ ಹಾಗೆ ಮ್ಯಾಥಮ್ಯಾಟಿಕ್ಸ್ ಅನ್ನ ಮಾಡೋದ್ರಿಂದ ಡೆಫಿನೆಟ್ಲಿ ನೀವು ಒಂದು ಆಪ್ಟಿಮಮ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು ಮ್ಯಾಥಮ್ಯಾಟಿಕ್ಸ್. ಸೊ ಕಮಿಂಗ್ ಟು ಸೈನ್ಸ್, ಆಬ್ವಿಯಸ್ಲಿ ನಾನು ನಿಮ್ಗೆ ಲಾಸ್ಟ್ ಡೇ ವರ್ಗೂ ಹೆಲ್ಪ್ ಮಾಡ್ತಿರ್ತೀನಿ. ಥ್ಯಾಂಕ್ ಸೋ ಮಚ್. ಇವತ್ತಿನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ರೈಟ್? ಸೊ ಫಸ್ಟ್ ಪ್ರಶ್ನೆ ನೋಡಿ, ದ ಸಲ್ಫೈಡ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಮೆಟಾಲಿಕ್ ಆಕ್ಸೈಡ್ ಬೈ ದಿಸ್ ಪ್ರೋಸೆಸ್ ಅಂತ ಕೇಳಿದ್ದಾರೆ. ಈ ಪ್ರೀವಿಯಸ್ ಯಾವುದೋ ಒಂದು ಪೇಪರ್ ಅಲ್ಲೂ ಕೂಡ ನಾನು ಇದನ್ನ ಕ್ವೆಶನ್ ಆನ್ಸರ್ ಫಾರ್ಮ್ಯಾಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಸಿಂಪಲ್ ಕಂಡ್ರೋ, ಏನ್ ಗೊತ್ತಾ? ನೆನ್ಪಿಟ್ಕೊಳ್ಳಿ, ಒಂದು ಸ್ಟ್ರಾಂಗ್ ಆಗಿ ನೆನ್ಪಿಟ್ಕೊಳ್ಳಿ, ಸಲ್ಫೈಡ್ ಓರ್ ಅಂತ ಬಂದ್ರೆ ನೆನ್ಪಿಟ್ಕೊಳ್ಳಿ, ಸಲ್ಫೈಡ್ ಓರ್ ಅಂತ ಬಂದ್ರೆ ಇಟ್ ಈಸ್ ಆಲ್ವೇಸ್ ರೋಸ್ಟಿಂಗ್. ಸಲ್ಫೈಡ್ ಓರ್ ಯಾವುದೇ ಆಗಿದ್ದು ವಿ ವಿಲ್ ರೋಸ್ಟ್ ಇಟ್, ಓಕೆ? ವಿ ವಿಲ್ ಪರ್ಫಾರ್ಮ್ ರೋಸ್ಟಿಂಗ್ ಪ್ರಾಸೆಸ್. ಅಂಡ್ ಕಾರ್ಬೊನೇಟ್ ಓರ್ ಆಗಿದ್ರೆ ಏನಾಗಿರುತ್ತೆ? ಕ್ಯಾಲ್ಸಿನೇಷನ್. ತುಂಬಾ ಯೋಚನೆ ಮಾಡುವಂತದಿಲ್ಲ, ವೆರಿ ಸಿಂಪಲ್. ಕಾರ್ಬೊನೇಟ್ ಓರ್ ಆದ್ರೆ ಕ್ಯಾಲ್ಸಿನೇಷನ್, ಸಲ್ಫೈಡ್ ಓರ್ ಆದ್ರೆ ರೋಸ್ಟಿಂಗ್ ಮಾಡ್ತೀವಿ. ಸೊ ನೆನ್ಪಿಟ್ಕೊಳ್ಬಹುದು, ಇಲ್ಲಿ C ಫಾರ್ ಸಿ ಅನ್ನೋದು ಒಂದು ಹಿಂಟ್ ಆಗಿದೆ. ಅಂದ್ರೆ ಕಾರ್ಬೊನೇಟ್ ಓರ್ ಆದ್ರೆ ಯಾವಾಗ್ಲೂ ಕ್ಯಾಲ್ಸಿನೇಷನ್ ಮಾಡ್ತೀವಿ. ಸೊ ಆಟೋಮ್ಯಾಟಿಕ್ ಆಗಿ ಒಂದನ್ನ ನೆನ್ಪಿಟ್ಕೊಂಡ್ರೆ ಇನ್ನೊಂದು ನಿಮ್ಗೆ ನೆನಪಾಗುತ್ತೆ. ಸೊ ನೀವೇ ಆನ್ಸರ್ ಹೇಳ್ಬೋದು ಈಗ, ಸಲ್ಫೈಡ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಮೆಟಾಲಿಕ್ ಆಕ್ಸೈಡ್ ಬೈ ವಿಚ್ ಪ್ರೋಸೆಸ್? ಯಾವುದು ಪ್ರೋಸೆಸ್ ಆಗಿರುತ್ತೆ ಅಂತ ನೀವೇ ಆನ್ಸರ್ ಮಾಡಬಹುದು, ರೈಟ್? ಮೋಸ್ಟ್ ಆಫ್ ಯುವರ್ ಆನ್ಸರಿಂಗ್, ವೆರಿ ಗುಡ್ ಚಿಲ್ಡ್ರನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ರೋಸ್ಟಿಂಗ್, ಬಿಕಾಸ್ ಸಲ್ಫೈಡ್ ಓರ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇನ್ ಕಾನ್ಸಂಟ್ರೇಟೆಡ್ ಆಸಿಡ್ಸ್, ಸಿ ಆಸಿಡ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಆಸಿಡ್ ಇದೆ. ಒಂದು ಕಾನ್ಸಂಟ್ರೇಟೆಡ್ ಆಸಿಡ್, ಇನ್ನೊಂದು ಡೈಲ್ಯೂಟೆಡ್ ಆಸಿಡ್. ಬಟ್ ಆಸಿಡ್ ಅಂತ ಹೇಳಿದಾಗ ಇಟ್ ಮೇ ಬಿ ಕಾನ್ಸಂಟ್ರೇಟೆಡ್ ಆರ್ ಮೇ ಬಿ ಡೈಲ್ಯೂಟೆಡ್. ಅದು ಆಸಿಡ್ ಯಾವುದೇ ಆಗಿದ್ರು ಕೂಡ ನಾವೇನ್ ಮಾಡ್ತೀವಿ, ಬೇಸಿಕಲಿ ವಿ ವಿಲ್ ಟಾಕ್ ಅಬೌಟ್ H+ ಅಯಾನ್ಸ್. H+ ಅಯಾನ್ಸ್ ಬಗ್ಗೆ ಬೇಸಿಕಲಿ ನಾವು ಮಾತಾಡ್ತೀವಿ, ರೈಟ್? ಸೊ ಇಲ್ಲಿ ಕಾನ್ಸಂಟ್ರೇಟೆಡ್ ಅಂತ ಕೇಳ್ತಾ ಇದ್ದಾರೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಆಪ್ಷನ್ಸ್. ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿ, ನಂಬರ್ ಆಫ್ OH- ಅಯಾನ್ಸ್ ಈಸ್ ಮೋರ್. ನೋ, ಆಸಿಡ್ ಅಂತ ಬಂದಾಗ OH- ಅಯಾನ್ಸ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ, ಓಕೆ? ನೆಕ್ಸ್ಟ್, ನಂಬರ್ ಆಫ್ OH- ಅಯಾನ್ಸ್ ಲೆಸ್, ಅಗೇನ್ OH- ಅಯಾನ್ಸ್ ಬಗ್ಗೆನೇ ಕೊಟ್ಟಿದ್ದಾನೆ. ಸೊ ವಿ ಕ್ಯಾನ್ ಈಸಿಲಿ ಡಿಸ್ಕ್ವಾಲಿಫೈ ದಿಸ್ ಆಪ್ಷನ್ ಆಸ್ ವೆಲ್. ಥರ್ಡ್ ನೋಡಿ, ನಂಬರ್ ಆಫ್ H+ ಅಯಾನ್ಸ್ ಇಸ್ ಮೋರ್ ಅಂತ ಕೊಟ್ಟಿದ್ದಾನೆ, ಅಂಡ್ ನಂಬರ್ ಆಫ್ H+ ಅಯಾನ್ಸ್ ಇಸ್ ಲೆಸ್ ಅಂತ ಕೊಟ್ಟಿದ್ದಾನೆ. ನೆನ್ಪಿಟ್ಕೊಳ್ಳಿ, ಈಗ ಆಸಿಡ್ ಅಂತ ಹೇಳಿದಾಗ ಡೈಲ್ಯೂಟ್ ಆಸಿಡ್ ಆಸ್ ವೆಲ್ ಆಸ್ ಕಾನ್ಸಂಟ್ರೇಟೆಡ್ ಆಸಿಡ್, ಈ ಎರಡನ್ನೂ ಫೋಕಸ್ ಮಾಡಿದಾಗ ನಮ್ಗೆ ಅರ್ಥ ಆಗೋದು ಏನಪ್ಪಾ ಅಂತಂದ್ರೆ ಎರಡು ಕೂಡ ಆಸಿಡ್, ಬಟ್ ಡೈಲ್ಯೂಟ್ ಆಸಿಡ್ ಅಲ್ಲಿ H+ ಅಯಾನ್ಸ್ ಕಡಿಮೆ ಇರುತ್ತೆ ಕಂಪೇರ್ ಟು ಕಾನ್ಸಂಟ್ರೇಟೆಡ್ ಆಸಿಡ್. ಸೊ ಯಾವ್ದು ರೈಟ್ ಆನ್ಸರ್? ಎಸ್, ಮೋಸ್ಟ್ ಆಫ್ ಯುವರ್ ಆನ್ಸರಿಂಗ್, ವೆರಿ ಗುಡ್. ಸೊ ಆಪ್ಷನ್ 3, ದಟ್ ಈಸ್ ಸಿ. ಈಗ ಥರ್ಡ್ ಆಪ್ಷನ್ ಏನಾಗಿದೆ, ಕಾನ್ಸಂಟ್ರೇಟೆಡ್ ಆಸಿಡ್ ಅಂತ ಹೇಳಿದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಕಾನ್ಸಂಟ್ರೇಟೆಡ್ ಆಸಿಡ್ ಅಂತ ಹೇಳಿದಾಗ ದಿಸ್ ಈಸ್, ಯು ನೋ, ದ ರೈಟ್ ಆನ್ಸರ್ ಇಸ್ ದ ನಂಬರ್ ಆಫ್ H+ ಅಯಾನ್ಸ್ ಇಸ್ ಮೋರ್. The number of H+ ions is more. That is very important to understand. Clear ಆಯ್ತು ಅಲ್ವಾ? Let's go for next. ನಾನು ಪ್ರತಿ ಬಾರಿ ನಿಮ್ಗೆ ಹೇಳ್ತಾ ಇರ್ತೀನಿ,
1 ಮಾರ್ಕ್ ಕ್ವೆಶನ್ ಕೆಮಿಸ್ಟ್ರಿ ಅಂತ ಹೇಳಿದಾಗ ನಿಮ್ಗೆ 100% ಲಾ ಬೇಸ್ಡ್ ಒಂದ್ ಪ್ರಶ್ನೆ ಕೇಳಿರ್ತಾರೆ. ಲಾ ಬೇಸ್ಡ್ ಒನ್ ಕ್ವೆಶನ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ವಿಚ್ ಐ ಆಮ್ ಟೆಲ್ಲಿಂಗ್ ಯು ಫ್ರೀಕ್ವೆಂಟ್ಲಿ. ಇಲ್ಲಿ ಮಾಸ್ಲೇಸ್ ಲಾ ಅಂತ ಕೇಳಿದ್ದಾನೆ. ಮಾಸ್ಲೇಸ್ ವಾಟ್ ಕೈಂಡ್ ಆಫ್ ಲಾ? ಮಾಡರ್ನ್ ಪೀರಿಯಾಡಿಕ್ ಲಾ. ಆಲ್ ದ 4 ಲಾಸ್ ಕಲ್ತ್ಕೊಬಿಡಿ, 1 ಮಾರ್ಕ್ ಈಸಿಯಾಗಿ ಸಿಗುತ್ತೆ. ಇಲ್ಲಿ ಮಾಡರ್ನ್ ಪೀರಿಯಾಡಿಕ್ ಲಾ ಇಸ್ ಆಲ್ ಅಬೌಟ್ ವಾಟ್? ಇಟ್ ಇಸ್ ಆಲ್ ಅಬೌಟ್ ಅಟಾಮಿಕ್ ನಂಬರ್. ಎಲ್ಲ ಆನ್ಸರ್ ಬ್ರೀಫ್ ಆಗಿ ಬರೆಯಲ್ಲ ನಾನಿಲ್ಲಿ, ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಕ್ವೆಶನ್ ಪೇಪರ್ ನೋಡಿದಾಗ ಯಾವ ಪ್ರಶ್ನೆಗೆ ಏನನ್ನ ಆನ್ಸರ್ ಮಾಡಬೇಕು ನೀವು ಅಂತ ನಿಮ್ಗೆ ಅರ್ಥ ಮಾಡ್ಸಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫೇಲ್ ಆಗೋದೇ ಇಲ್ಲಿ. ಏನಂದ್ರೆ ಆನ್ಸರ್ ಗೊತ್ತಿರುತ್ತೆ, ಬಟ್ ಯಾವ ಪ್ರಶ್ನೆಗೆ ಏನ್ ಆನ್ಸರ್ ಬರಿಬೇಕು ಅಂತಾನೆ ನಿಮಗೆ ಗೊತ್ತಾಗಲ್ಲ. ಓಕೆನಾ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್, ರೈಟ್? ಸೊ ಮಾಸ್ಲೇಸ್ ಲಾ ಅಥವಾ ಮಾಡರ್ನ್ ಪೀರಿಯಾಡಿಕ್ ಲಾ ಏನ್ ಹೇಳುತ್ತೆ? ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ಅಟಾಮಿಕ್ ನಂಬರ್ ಅಂತ ಹೇಳುತ್ತೆ. ಕೆಮಿಸ್ಟ್ರಿ ತುಂಬಾ ಸಿಂಪಲ್ ಕಂಡ್ರು, ಮತ್ತೆ ಮತ್ತೆ ಹೇಳ್ತೀನಿ, ದಯವಿಟ್ಟು ಕೆಮಿಸ್ಟ್ರಿನ ಕಷ್ಟ ಅಂತ ಫೀಲ್ ಆಗಬೇಡಿ. ಯು ಆಲ್ ಕ್ಯಾನ್ ಡೂ ಬೆಟರ್ ದೆನ್ ವಾಟ್ ಯು ಥಿಂಕ್. ಓಕೆ, ಸೊ ಪ್ಲೀಸ್ ಹ್ಯಾವ್ ದಟ್ ಬಿಲೀಫ್ ಇನ್ ಯು. ನೆಕ್ಸ್ಟ್ ಡಯಾಗ್ರಾಮ್ ಕೇಳಿದ್ದಾರೆ ನೋಡಿ. ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಕೇಳಿದ್ದಾರೆ. ಸೊ 2 ಮಾರ್ಕ್ಸ್ಗೆ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಕೇಳ್ಬೋದು, ಅಥವಾ ದೇ ಕ್ಯಾನ್ ಆಲ್ಸೋ ಆಸ್ಕ್ ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸೊ ಬೇಸಿಕಲಿ ನೀವು ಡಯಾಗ್ರಾಮ್ಸ್ಗೆ 12 to 14 ಮಾರ್ಕ್ಸ್, ಸೊ ಮಿನಿಮಮ್ ಟು ಮ್ಯಾಕ್ಸಿಮಮ್ 12 ಮಾರ್ಕ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇಂದ 12 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡಕ್ಕೆ ಟು ಪ್ರಾಕ್ಟೀಸ್ ಆಲ್ ದ ಡಯಾಗ್ರಾಮ್ಸ್. ಯಾವುದನ್ನು ಕೂಡ ಮಿಸ್ಸೇ ಮಾಡಬೇಡಿ. ಲೆಟ್ಸ್ ನೌ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವೆಶನ್. ನೋಡಿ, ಹೌ ಡಸ್ ಕ್ಲೋರಿನ್ ರಿಯಾಕ್ಟ್ ವಿತ್ ರೈಸ್ ಲೇಕ್ಡ್ ಲೈಮ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದೇ ನಾವು ಏನಂದ್ರೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳೋ ಬದಲು ಈ ರೀತಿ ಪ್ರಶ್ನೆ ಕೇಳಿದ್ದಾರೆ. ಏನ್ ಕೇಳ್ತಾ ಇದ್ದಾರೆ? ಹೌ ಡಸ್ ಕ್ಲೋರಿನ್ ಇಸ್ ರಿಯಾಕ್ಟಿವ್ ವಿತ್ ಡ್ರೈಸ್ ಲೇಕ್ಡ್ ಲೈಮ್. ಓಕೆ, ಡ್ರೈಸ್ ಲೇಕ್ಡ್ ಲೈಮ್. ಲೇಕ್ಡ್ ಲೈಮ್ ಅಂದ್ರೆ ಫಸ್ಟ್ ಆಫ್ ಆಲ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಅರ್ಥ. ಓಕೆನಾ? ಸೊ ಬರೆಯೋಣ ಈಕ್ವೇಶನ್ ನೋಡಿ. ಇಲ್ಲಿ ಡ್ರೈಸ್ ಲೇಕ್ಡ್ ಲೈಮ್ ಏನ್ ಹೇಳ್ತಾ ಇದ್ದಾರೆ? ಲೇಕ್ಡ್ ಲೈಮ್ ಅಂದ್ರೆ ಜಸ್ಟ್ ಸೆಕೆಂಡ್, ಇಟ್ ಇಸ್ ಓಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಜಸ್ಟ್ ಎ ಮಿನಿಟ್, ಪೆನ್ ಸಪೋರ್ಟ್ ಮಾಡ್ತಾ ಇಲ್ಲ, ಜಸ್ಟ್ ಎ ಸೆಕೆಂಡ್. ಓಕೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ ನಾವು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಸ್ ನಥಿಂಗ್ ಬಟ್ ಡ್ರೈಸ್ ಲೇಕ್ಡ್ ಲೈಮ್ ಕಂಡ್ರು. ಈ ಡ್ರೈಸ್ ಲೇಕ್ಡ್ ಲೈಮ್ಗೆ ನಾವೇನ್ ಪಾಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ? ಕ್ಲೋರಿನ್ ಗ್ಯಾಸ್ ನ. ನೀವು ಇದನ್ನ ನೋಡಿರ್ತೀರಾ ಅಂಡ್ ತಿಳ್ಕೊಂಡು ಇರ್ತೀರಾ. ಸಾಲ್ಟ್ ರಿಲೇಟೆಡ್ ಆಗಿ 100% ಒಂದ್ ಪ್ರಶ್ನೆ ಇರುತ್ತೆ ಅಂತ ಎವ್ರಿ ಟೈಮ್ ಐ ಟೆಲ್, ಎವ್ರಿ ಟೈಮ್. ಓಕೆ, ಸೊ ದಟ್ ಇಸ್ ವಾಟ್ ದಿಸ್ ಕ್ವೆಶನ್ ಇಸ್ ಆಲ್ ಅಬೌಟ್. ವೆನ್ ಯು ಪಾಸ್ ಕ್ಲೋರಿನ್ ಗ್ಯಾಸ್ ಟು ಡ್ರೈಸ್ ಲೇಕ್ಡ್ ಲೈಮ್, ಏನ್ ಫಾರ್ಮ್ ಆಗುತ್ತೆ? ಸಿ, there is a formation of calcium oxychloride takes place. Calcium oxychloride ಅಂದ್ರೆ ಏನು? The calcium oxychloride is nothing but bleaching powder. Bleaching powder form ಆಗುತ್ತೆ. Very importantly you want to understand. Along with this ಏನಾಗುತ್ತೆ? ವಾಟರ್ ಕೂಡ ಫಾರ್ಮ್ ಆಗುತ್ತೆ. ಈಕ್ವೇಶನ್ ಅನ್ನ ಕಂಪ್ಲೀಟ್ ಆಗಿ ಬರೆಯೋದನ್ನ ತಿಳ್ಕೊಳ್ಳಿ. ಆಯ್ತಾ? when you pass chlorine gas over the dry slaked lime ಏನಾಗುತ್ತೆ? You will get bleaching powder along with water. ನೆಕ್ಸ್ಟ್ ಕೇಳ್ತಾ ಇದಾರೆ 2 ಮಾರ್ಕ್ ಪ್ರಶ್ನೆ ಇದು ನೋಡಿ. 1 ಮಾರ್ಕ್ ಈ ಈಕ್ವೇಶನ್ ಅನ್ನ ಬರೆಯಕ್ಕಿರುತ್ತೆ. ಅನದರ್ 1 ಮಾರ್ಕ್ ಫಾರ್ 2 ಯೂಸಸ್. ಏನೇನ್ ಯೂಸಸ್ ಕೇಳಿದಾರೆ ಅಬ್ಸರ್ವ್ ಮಾಡಿ. ಲೈಕ್ ಬ್ಲೀಚಿಂಗ್ ಪೌಡರ್ ಯೂಸಸ್ ಅನ್ನ ಬರಿಬೇಕು ಬೇಸಿಕಲಿ. ಸೊ 1 is ನಾನು ಪ್ರೀವಿಯಸ್ ಸೆಷನ್ ಅಲ್ಲೂ ಹೇಳಿದೀನಿ, ಇಟ್ ಈಸ್ ಯೂಸ್ಡ್ ಟು ಬ್ಲೀಚ್ ದ ಕಾಟನ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಂಡ್ ಇಟ್ ಈಸ್ ಯೂಸ್ಡ್ ಟು ಬ್ಲೀಚ್ ದ ವುಡ್ ಪಲ್ಪ್ ಇನ್ ದ ಪೇಪರ್ ಇಂಡಸ್ಟ್ರೀಸ್ ಅಂಡ್ ಇಟ್ ಈಸ್ ಯೂಸ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾವ್ದಾದ್ರು 4 ಮೇನ್ ಆಗಿದೆ. ಅಂಡ್ 1 more ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಇಟ್ ಈಸ್ ಯೂಸ್ಡ್ ಟು ಕಿಲ್ ದ ಜರ್ಮ್ಸ್ ಪ್ರೆಸೆಂಟ್ ಇನ್ ದ ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ತೀವಿ. ಇದು ತುಂಬಾನೇ ಇಂಪಾರ್ಟೆಂಟ್. ಡನ್ ಅಲ್ವಾ? ರೈಟ್. ಲೆಟ್ಸ್ ನಾವು ಡೈರೆಕ್ಟ್ಲಿ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ. ಎಕ್ಸ್ಪ್ಲೇನ್ ದ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಕ್ಲೋರಿನ್ ಅಂಡ್ ಆಲ್ಕಲಿ ಆರ್ ಪ್ರೊಡ್ಯೂಸ್ಡ್ ಆಸ್ ಪ್ರಾಡಕ್ಟ್ಸ್. ನಾನು ಪ್ರತಿ ಬಾರಿ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಈ ಪರ್ಟಿಕ್ಯುಲರ್ ಲೆಸನ್ ಅನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ. ಸ್ಟೂಡೆಂಟ್ಸ್, ಕ್ಲೋರ್ ಆಲ್ಕಲಿ ಪ್ರಾಸೆಸ್ ರಿಲೇಟೆಡ್ ಆಗಿ ಒಂದು ಪ್ರಶ್ನೆಯನ್ನ ಎವ್ರಿ ಇಯರ್ ಕೇಳ್ತಾರೆ. ದಿಸ್ ಇಸ್ ಆಲ್ ಅಬೌಟ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಓನ್ಲಿ. ಏನ್ ಕೇಳ್ತಾ ಇದಾರೆ? ಎಕ್ಸ್ಪ್ಲೇನ್ ದ ಕೆಮಿಕಲ್ ಈಕ್ವೇಶನ್. ವಾಟ್ ಈಸ್ ಪ್ರೊಡ್ಯೂಸ್ಡ್ ಹಿಯರ್? ಕ್ಲೋರಿನ್ ಅಂಡ್ ಆಲ್ಕಲಿ. ಕ್ಲೋರಿನ್ ಮತ್ತೆ ಆಲ್ಕಲಿ ಎರಡು ಪ್ರೊಡ್ಯೂಸ್ ಆಗ್ತಾ ಇದೆ ಅಂದ್ರೆ ದಿಸ್ ಇಸ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ವಾಟ್ ಕೈಂಡ್ ಆಫ್ ಪ್ರೋಸೆಸ್ ಇಸ್ ದಿಸ್? ದಿಸ್ ಇಸ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ರೈಟ್? ಓಕೆ, ಈಗ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಕೆಮಿಕಲ್ ಈಕ್ವೇಶನ್ ಬರಿಬೇಕು ಅಂದ್ರೆ ಹೌ ಡು ಯು ರೈಟ್? ಏನ್ ಬರೀತೀರಾ? ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಹೇಗಾಗುತ್ತೆ?
ಸಿಂಪಲ್ ಕಂಡ್ರೋ. ಏನ್ ಮಾಡ್ತೀರಾ, ಯು ವಿಲ್ ಬಿ ಟೇಕಿಂಗ್ ಸೋಡಿಯಂ ಕ್ಲೋರೈಡ್ ಸಾಲ್ಟ್. ಓಕೆ, ಈ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಗೆ ಏನ್ ಮಾಡ್ತೀರಾ, ವಾಟರ್ ನ ಆಡ್ ಮಾಡ್ತೀರಾ. ಸೊ ವಿ ವಿಲ್ ಕಾಲ್ ದಿಸ್ ಆಸ್ aqueous sodium chloride solution. ಅರ್ಥ ಆಗ್ತಿದ್ಯಾ? ದಿಸ್ ಇಸ್ ಕಾಲ್ಡ್ ಆಸ್ aqueous sodium chloride solution. So many students are telling ma'am tomorrow is your preparatory. ನೋಡಿ, ಈ ಕಂಪ್ಲೀಟ್ ನನ್ನ ಪೇಪರ್ ನ ಅನಲೈಸ್ ಮಾಡೋಷ್ಟೊತ್ತಿಗೆ ನಿಮ್ಮ ನಾಳೆಯ ಪ್ರಿಪರೇಟರಿ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಡೂ ವಾಚ್ ಅಂಡ್ ಅಂಡರ್ಸ್ಟ್ಯಾಂಡ್. ಸೊ ವಿ ಹ್ಯಾವ್ aqueous solution of sodium chloride. ಈ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಗೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ. ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ವಾಟ್ ಡು ಯು ಗೆಟ್ sodium hydroxide. ದಿಸ್ ಇಸ್ ವಾಟ್ ಅವರ್ ಆಲ್ಕಲಿ. ಅಲಾಂಗ್ ವಿತ್ ದಿಸ್ ಏನ್ ಫಾರ್ಮ್ ಆಗುತ್ತೆ, ಕ್ಲೋರಿನ್ ಗ್ಯಾಸ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? So this is what they're asking. Explain the chemical reaction in which chlorine and alkali are produced as products. So we have explained here. ಇದನ್ನೇ ವರ್ಡ್ ಫಾರ್ಮ್ ಅಲ್ಲಿ ಬರೀರಿ. ಓಕೆನಾ? ಈಕ್ವೇಶನ್ ವರ್ಡ್ ಫಾರ್ಮ್ ಅಲ್ಲಿ ಬರೀರಿ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ನೋಡಿ, ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇರೋಂಥದ್ದು ಬ್ಯಾಂಗ್ಳೂರ್ ಸೌತ್ ಝೋನ್ ಎಕ್ಸಾಮ್ ಪೇಪರ್. ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ ಕೆಲವೊಂದು ಪ್ರಶ್ನೆಗಳು, ಎಸ್ಪೆಷಲಿ ಹೆರಿಡಿಟರಿ ಅಂಡ್ ಎವಲ್ಯೂಷನ್ ಪೊಸಿಷನ್ ಅಲ್ಲಿರುವಂತಹ ಪ್ರಶ್ನೆಗಳು ಅಂಡ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇರುವಂತ ಪ್ರಶ್ನೆಗಳು ಈ ಪೇಪರ್ ಅಲ್ಲಿ. ಅಂಡ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಈಗ ನಾನು ಫರ್ದರ್ ಏನ್ ಡಿಸ್ಕಸ್ ಮಾಡ್ತಾ ಇದೀನಿ, ಪ್ರಶ್ನೆಗಳು ಸ್ವಲ್ಪ ನಿಮ್ಗೆ ಯೋಚನೆ ಮಾಡುವಂತ ಕೆಪಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೊ ಡೂ ಅಂಡರ್ಸ್ಟ್ಯಾಂಡ್ ಆಲ್ ದ ಕ್ವೆಶನ್ಸ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಡೈರೆಕ್ಟ್ ಆಗಿಲ್ಲ, ಅಬ್ಸರ್ವ್ ಮಾಡ್ಬೋದು. ವೆನ್ ಅ ನೈಟ್ರೇಟ್ ವೈ, ನೋಡಿ, ವೆನ್ ಅ ನೈಟ್ರೇಟ್ ವೈ ಅನ್ನೋ ನೈಟ್ರೇಟ್ ಇದೆಯಂತೆ, ಇಟ್ ಈಸ್ ಸಬ್ಜೆಕ್ಟೆಡ್ ಟು ಥರ್ಮಲ್ ಡಿಕಾಂಪೋಸಿಷನ್. ಸಿ, ಏನಾಗ್ತಾ ಇದೆ, ಹಿಂಟ್ ಕೂಡ ಕೊಟ್ಟಿದ್ದಾನೆ. ಬ್ರೌನ್ ಫ್ಯೂಮ್ಸ್ ಆಫ್ ಎಕ್ಸ್ ಇಸ್ ಫಾರ್ಮ್ಡ್ ಅಂತ ಹೇಳ್ತಾ ಇದ್ದಾನೆ. ಹಿಂಟ್ ಇದೆ ಕಂಡ್ರೋ, ಇಲ್ಲಿ ಏನ್ ಹಿಂಟ್ ಇದೆ ಅಬ್ಸರ್ವ್ ಮಾಡಿ. ಅವ್ನು ಹೇಳ್ತಾ ಇದ್ದಾನೆ ಬ್ರೌನ್ ಫ್ಯೂಮ್ಸ್ ಅನ್ನೋ ಒಂದು ಏನಾಗಿದೆ, ಗ್ಯಾಸ್ ರಿಲೀಸ್ ಆಗ್ತಾ ಇದೆಯಂತೆ. ಓಕೆನಾ? ನಿಮ್ಗೆ ಡಿಕಾಂಪೋಸಿಷನ್ ಅಂತ ಹೇಳಿದಾಗ 3 ಎಕ್ಸಾಂಪಲ್ಸ್ ಇದೆ. ಥರ್ಮಲ್ ಅಲ್ಲಿ 3 ಇದೆ. ಒಂದು ಹೀಟಿಂಗ್ ದ ಲೆಡ್ ನೈಟ್ರೇಟ್, ಹೀಟಿಂಗ್ ದ ಫೆರಸ್ ಸಲ್ಫೇಟ್, ಹೀಟಿಂಗ್ ದ ಕ್ಯಾಲ್ಸಿಯಂ ಕಾರ್ಬೋನೇಟ್. ಒಂದು ಹಿಂಟ್ ಏನಪ್ಪಾ ಅಂದ್ರೆ ಅವನು ನೈಟ್ರೇಟ್ ಅಂತ ಕೊಟ್ಟಿದ್ದಾನೆ. ಓಕೆನಾ? ನೈಟ್ರೇಟ್ ಅಂತ ಕೊಟ್ಟಾಗ ಸಿ ವಿ ಹ್ಯಾವ್ ಹೀಟಿಂಗ್ ದ ಲೆಡ್ ನೈಟ್ರೇಟ್, ದಟ್ ಈಸ್ PbNO32. when you heat lead nitrate, basically what happens, you get lead oxide PbO, you get nitrogen dioxide and also you get oxygen. ಇಷ್ಟೇ ಕಂಡ್ರೋ. ಸಿ, when nitrate y ಅಂತ ಕೇಳಿದಾನೆ, ನೀವೇನ್ ಮಾಡ್ಬೇಕು, y ಯಾವುದು ಇಲ್ಲಿ, the y is lead nitrate. lead ಇದು y ಅನ್ನೋದು ಲೆಡ್ ಆಗಿದೆ. ಓಕೆ, ವೈ ನೈಟ್ರೇಟ್ ಯಾವ್ದು, ಇದು ಲೆಡ್. ಓಕೆನಾ? ಬ್ರೌನ್ ಫ್ಯೂಮ್ಸ್ ಎಕ್ಸ್ ಯಾವುದು ಅಂತ ಕೇಳ್ತಾ ಇದ್ದಾನೆ. ದ ಬ್ರೌನ್ ಫ್ಯೂಮ್ಸ್ ರಿಲೀಸ್ಡ್ ಇನ್ ದಿಸ್ ಈಕ್ವೇಶನ್ ಇಸ್ ಆರ್ ಇನ್ ದಿಸ್ ರಿಯಾಕ್ಷನ್ ಇಸ್ ನೈಟ್ರೋಜನ್ ಡೈಆಕ್ಸೈಡ್. ಎಕ್ಸ್ ಅನ್ನೋದು ಏನಾಗಿದೆ ಇಲ್ಲಿ, ನೈಟ್ರೋಜನ್ ಡೈಆಕ್ಸೈಡ್ ಎಕ್ಸ್ ಅನ್ನೋದು ಆಗಿದೆ. ಓಕೆ, ನೋಡಿ, ನಾನೀಗ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಲ್ಲ, ಇದನ್ನೇ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಅಂತ ನಾವು ಹೇಳ್ತೀವಿ. ಅರ್ಥ ಮಾಡ್ಕೊಳ್ಳಿ, ನಾನು ಯಾವ ರೀತಿ ಅರ್ಥ ಮಾಡಿಸ್ತಾ ಇದ್ದೀನಿ. ಇನ್ ದ ಸೇಮ್ ವೇ ಆಲ್ಸೋ ಯು ಹ್ಯಾವ್ ಟು read the questions in your examination. Okay na? Right. Fine. Next ನೋಡಿ, write the equation ಕೇಳಿದ್ರೆ ನೋಡಿ, ನಿಮ್ಗೆ ಇಲ್ಲಿ ಇದು 3 ಮಾರ್ಕ್ ಪ್ರಶ್ನೆ. ಎಕ್ಸಾಮ್ ಅಲ್ಲಿ ಮ್ಯಾಮ್ ಹೇಗೆ ಆನ್ಸರ್ ಬರಿಬೇಕು ಮ್ಯಾಮ್ 3 ಮಾರ್ಕ್ಸ್ ಕಂಪ್ಲೀಟ್ ಆಗಿ ತಗೊಳಕ್ಕೆ? ಫಸ್ಟ್ ಏನ್ ಮಾಡ್ತೀರಾ, y is equals to lead ಅಂತ ಬರೀತೀರಾ. ನೆಕ್ಸ್ಟ್ x is equals to you will write nitrogen dioxide and ಥರ್ಡ್ ಮಾರ್ಕ್ ಗೆ ನೀವೇನ್ ಬರೀತೀರಾ, you will write this equation. ಸೊ ನೋಡಿ, 3 ಮಾರ್ಕ್ಸ್ ಕೆಮಿಸ್ಟ್ರಿನಲ್ಲಿ ತುಂಬಾ ಸಿಂಪಲ್ ಆಗಿ ಸಿಗುತ್ತೆ ಕಂಡ್ರು, ವೆರಿ ಸಿಂಪಲ್. ಅರ್ಥ ಆಯ್ತಾ? 3 ಮಾರ್ಕ್ಸ್ ಕೆಮಿಸ್ಟ್ರಿ ತಗೊಳ್ಳೋದು ಬಹಳ ಸಿಂಪಲ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ತಪ್ಪದೆ ನಿಮ್ ಎಲ್ಲಾ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಫರ್ದರ್ ಕ್ವೆಶ್ಚನ್ ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೈಟ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಮೋಸ್ಟ್ ಆಫ್ ಯುವರ್ ಸ್ಟೂಡೆಂಟ್ಸ್ ಆರ್ ಆಲ್ರೆಡಿ ಟ್ರೈಂಗ್ ಟು ಆನ್ಸರ್. ವೆರಿ ಗುಡ್, ಯು ಆಲ್ ಆರ್ ಟ್ರೈಯಿಂಗ್. ವೈಟ್ ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ಅಂತ ಕೇಳಿದ್ದೇನೆ. ವೈಟ್ ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ಇನ್ ದ ಸನ್ಲೈಟ್. State this type of chemical decomposition reaction and write down the chemical equation ಅಂತ ಕೇಳಿದಾನೆ. ಸಿಲ್ವರ್ ಕ್ಲೋರೈಡ್ ನೋಡಿ, ಸಿಲ್ವರ್ ಫಾರ್ಮುಲಾ ಏನು, ಸಿಲ್ವರ್ ಸಿಂಬಲ್ ಏನು, ಸಿಲ್ವರ್ ಸಿಂಬಲ್ ಇಸ್ Ag. ಕ್ಲೋರೈಡ್, ಸಿಲ್ವರ್ ಕ್ಲೋರೈಡ್ ಏನಾಗುತ್ತೆ, ಫಾರ್ಮುಲಾ ಇಸ್ AgCl. ಈ ಸಿಲ್ವರ್ ಕ್ಲೋರೈಡ್ ನ ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಕೀಪಿಂಗ್ ಅಂಡರ್ ದ ಸನ್ಲೈಟ್. ಸನ್ಲೈಟ್ ನ ಕೆಳಗಡೆ ಇಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಆಕ್ಚುಲಿ ಇದು 19th ಸಬ್ ಕ್ವಶನ್ ಅನ್ಕೋತೀನಿ. 19th ಪ್ರಶ್ನೆಯಲ್ಲೇ 3 ಕ್ವಶನ್ ಕೇಳಿದ್ದಾರೆ. ಸಾರಿ, ಈಗ ನಾನು 19th ಈ ಒಂದೇ ಈಕ್ವೇಶನ್ ಗೆ 3 ಮಾರ್ಕ್ ಅಂತ ಅನ್ಕೊಂಡೆ, ಸಾರಿ. ಬಟ್ ಇಲ್ಲಿ ನಮ್ಗೆ ಸಬ್ ಕ್ವಶನ್ಸ್ ಇದೆ, ಹಾಗಾಗಿ ಏನಾಗುತ್ತೆ, ಫಸ್ಟ್ ಕ್ವಶನ್ ಗೆ 1 ಮಾರ್ಕ್ ಮಾತ್ರ ಸಿಗುತ್ತೆ. ಟು ಐಡೆಂಟಿಫೈ ವೈ, ಟು ಐಡೆಂಟಿಫೈ ಎಕ್ಸ್ ಅಂಡ್ ಫಾರ್ ದಿ ಈಕ್ವೇಶನ್ ನಿಮ್ಗೆ 1 ಮಾರ್ಕ್ ಮಾತ್ರ ಸಿಗುತ್ತೆ. ಸೆಕೆಂಡ್ ಮಾರ್ಕ್ ಫಾರ್ ದಿಸ್ ಕ್ವಶನ್. ಓಕೆ, ನಾನು ಅದ್ ಒಂದನ್ನೇ ಒಂದು ಪ್ರಶ್ನೆ ಅಂತ ಅನ್ಕೊಂಡೆ, ಸಾರಿ ಮಕ್ಳ. ಇಲ್ಲಿ ಸಬ್ ಕ್ವಶನ್ ಇದೆ, ಸೆಕೆಂಡ್ ಪ್ರಶ್ನೆ ಕೂಡ ಇದೆ ಇಲ್ಲಿ. ದಿಸ್ ಇಸ್ ಫಾರ್ ಸೆಕೆಂಡ್ ಮಾರ್ಕ್. ಓಕೆ, ಸಿಲ್ವರ್ ಕ್ಲೋರೈಡ್ ವೆನ್ ಇಟ್ ಇಸ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್ ಏನಾಗುತ್ತೆ,
This is also a decomposition reaction. ಏನಾಗುತ್ತೆ? Silver and chlorine will be separated. This is called as photolytic decomposition reaction. ಅರ್ಥ ಆಯ್ತಲ್ಲ? Photolytic. ಓಕೆನಾ? ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ನೆಕ್ಸ್ಟ್ ಥರ್ಡ್ ಮಾರ್ಕ್ ಗೆ ಏನ್ ಕೇಳಿದಾನೆ? ವಾಟರ್ ಗೆಟ್ಸ್ decomposed into its constituents components. Say this type of chemical decomposition. ವಾಟರ್ ರಿಲೇಟೆಡ್ ಆಗಿರುವಂತದ್ದೇನು ನಿಮ್ಗೆ? ಎಲೆಕ್ಟ್ರೋಲೈಟಿಕ್ ಇದೆ ಕಂಡ್ರೋ. ಓಕೆನಾ? ಹೌ ಟು ಅಂಡರ್ಸ್ಟ್ಯಾಂಡ್ ಇಂಡೈರೆಕ್ಟ್ಲಿ ಆಸ್ಕ್ ಕ್ವಶನ್ಸ್ ಅಂತ Madhushri, I think someone, Ganesh is asking. Right, Ganesh, please stay tuned to the channel. As you go ahead, we will have lot of indirect questions. The only thing is, you should have clarity on the concept. ನೋಡಿ ಮಕ್ಕಳ, ಕ್ಲಾರಿಟಿ ಇಲ್ಲ ಕಾನ್ಸೆಪ್ಟ್ ಮೇಲೆ ಅಂದ್ರೆ ನಿಮಗೆ ಪ್ರಶ್ನೆಗಳನ್ನ ಇಂಡೈರೆಕ್ಟ್ ಆಗಿ ಕೇಳಿದಾಗ ಡೆಫಿನೆಟ್ಲಿ ಯು ಫೀಲ್ ಡಿಫಿಕಲ್ಟ್. ದಟ್ ವಿಲ್ ಹ್ಯಾಪನ್. ಕಾನ್ಸೆಪ್ಟ್ ಕ್ಲಾರಿಟಿ ತಿಳ್ಕೊಳ್ಳಿ. ಈಗ ವಾಟರ್ ಗೆಟ್ ಡಿಕಾಂಪೋಸ್ಡ್ ಅಂದ್ರೆ ವಾಟ್ ಆರ್ ಯು ರೈಟಿಂಗ್? ಯು ವಿಲ್ ಟೇಕ್ ವಾಟರ್. ಈ ವಾಟರ್ಗೆ ಏನ್ ಮಾಡ್ತಾ ಇದ್ದೀರಾ? ಯು ಆರ್ ಪಾಸಿಂಗ್ ದ ಎಲೆಕ್ಟ್ರಿಸಿಟಿ. When you pass electricity to water, ಏನಾಗುತ್ತೆ? You will get hydrogen as well as oxygen. This is an example for electrolytic decomposition. What is this? This is an example for electrolytic decomposition. Okay? Yes, chemistry already ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. 2 lessons ಕಂಪ್ಲೀಟ್ ಮಾಡಿದ್ದೀನಿ. ರಿಮೈನಿಂಗ್ ಲೆಸನ್ಸ್ ಗೂ ಕೂಡ ನಿಮ್ಗೆ ನಾನು ಗೈಡ್ ಮಾಡ್ತೀನಿ. ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಎಲ್ಲಾ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಥಿಂಗ್ ಟು ವರಿ. Stay tuned to my classes and listen all the classes. 1 hour ಅಷ್ಟೇ. ಒಂದ್ ದಿನಕ್ಕೆ 1 hour ಟೈಮ್ ಸ್ಪೆಂಡ್ ಮಾಡಿದ್ರು ಮ್ಯಾಕ್ಸಿಮಮ್ ಸೈನ್ಸ್ಗೆ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ. 3 ಮಾರ್ಕ್ಗೆ ಒಂದು ಡ್ರಾಯಿಂಗ್ ಇದ್ದೇ ಇರುತ್ತೆ. ಅದು ಜಿಂಕ್ ಗ್ರಾನ್ಯೂಲ್ಸ್ ಆದ್ರೂ ಆಗಿರ್ಬೋದು ಅಥವಾ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಯಾವ್ದಾದ್ರೂ ಆಗಿರ್ಬೋದು. ಓಕೆ, ರೈಟ್. Somebody is asking, ma'am, please tell about cursive handwriting in examination. ನನಗೆ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಆಸ್ ಎನ್ ಇವ್ಯಾಲ್ಯೂಯೇಟರ್, ನಾನು ಕೂಡ ಈಗ ಎಕ್ಸಾಮ್ ನ ಇವ್ಯಾಲ್ಯೂಯೇಷನ್ ಅಂದ್ರೆ ಕರೆಕ್ಷನ್ ಹೋಗೋದ್ರಿಂದ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಈವನ್ ದೋ ಯು ಆರ್ ರೈಟಿಂಗ್ ಇನ್ ಕರ್ಸಿವ್ ಲೆಟರ್ಸ್, ಬಟ್ ವೇರ್ ಎವರ್ ಇಟ್ ಈಸ್ ನೆಸೆಸರಿ ಟು ರೈಟ್ ಕ್ಯಾಪಿಟಲ್ ಓನ್ಲಿ, ಸ್ಮಾಲ್ ಓನ್ಲಿ. ಫಾರ್ ಎಕ್ಸಾಂಪಲ್, ಈಗ ಕ್ಲೋರಿನ್ ಅಂತ ಬರ್ದಾಗ CL ಅಂತ ಬರ್ದ್ಬಿಡ್ತೀರಾ. ದಿಸ್ ಇಸ್ ರಾಂಗ್. ಓಕೆ, ಕರ್ಸಿವ್ ಅಲ್ಲಿ ಈ ಪ್ರಾಬ್ಲಮ್ ಆಗುತ್ತೆ. ಸೊ ಯು ಹ್ಯಾವ್ ಟು ಸ್ಪ್ಲಿಟ್ ವೇರ್ ಎವರ್ ಇಟ್ ಇಸ್ ನೆಸೆಸರಿ. ಅದರ್ವೈಸ್ ಕರ್ಸಿವ್ ರೈಟಿಂಗ್ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್, ನೋ ಪ್ರಾಬ್ಲಮ್ ಎಟ್ ಆಲ್, ಯು ಕ್ಯಾನ್ ರೈಟ್. ಓಕೆನಾ, ರೈಟ್. Madhushri is also giving answers. Yes, correct, Madhushri. Your answer is correct. Let's go for next 3 marks question, children. See, in the periodic table, there is an anomaly. Anomaly andre eston janake gotte illa. What is the anomaly? Anomaly is the default anta heli karitivi. Okay. In a periodic table, we have a default. When it comes to the position of hydrogen anta ಹೇಳ್ತಾ ಇದ್ದಾರೆ. ಅಂದ್ರೆ periodic table ಅಲ್ಲಿ hydrogen position ದು ಒಂದು default ಇದೆಯಂತೆ. ಏನ್ ಡಿಫಾಲ್ಟ್ ಇದೆ ಅಂತ ನೋಡಿ. ಏನ್ ಡಿಫಾಲ್ಟ್? ಯಾಕೆ ಡಿಫಾಲ್ಟ್ ಅಂದ್ರೆ, ಬಿಕಾಸ್ ಹೈಡ್ರೋಜನ್ ಕ್ಯಾನ್ ಬಿ ಪ್ಲೇಸ್ ಐದರ್ ಇನ್ ದ ಗ್ರೂಪ್ 1 ಆರ್ ಇನ್ ದ ಗ್ರೂಪ್ 17. ಹೈಡ್ರೋಜನ್ ಅನ್ನ ಫಸ್ಟ್ ಗ್ರೂಪ್ ಅಲ್ಲೂ ಪ್ಲೇಸ್ ಮಾಡಬಹುದಂತೆ. ಓಕೆ, 17th ಗ್ರೂಪ್ ಅಲ್ಲೂ ಪ್ಲೇಸ್ ಮಾಡಬಹುದಂತೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ದಿಸ್ ಇಸ್ ಅನ್ ಅನಾಮಲಿ. ದಿಸ್ ಇಸ್ ಆಕ್ಚುಲಿ ಬೇಸ್ಡ್ ಆನ್ ದ ಥರ್ಡ್ ಲಾ, ದಟ್ ಈಸ್ ಮೆಂಡೆಲಿಯವ್ ಪೀರಿಯಾಡಿಕ್ ಲಾ. ಯಾಕೆ? ಸಿಂಪಲ್ ಕಂಡ್ರೋ, ತುಂಬಾ ಸಿಂಪಲ್ ಆಗಿ ಆನ್ಸರ್ ಬರೀಬಹುದು ನೀವು ಇದಕ್ಕೆ. ಯಾಕೆ ಅಂದ್ರೆ, ಸಿ, ಹೈಡ್ರೋಜನ್ ಈಸ್ ಅನ್ ಆಲ್ಕಲಿ ಅರ್ತ್ ಮೆಟಲ್. ಅಂದ್ರೆ ಹೈಡ್ರೋಜನ್ ಬಿಹೇವ್ಸ್ ಲೈಕ್ ಅನ್ ಆಲ್ಕಲಿ ಅರ್ತ್ ಮೆಟಲ್, ಆಸ್ ವೆಲ್ ಆಸ್ ಹೈಡ್ರೋಜನ್ ಆಲ್ಸೋ ಬಿಹೇವ್ ಲೈಕ್ ಹ್ಯಾಲೋಜನ್. ಇದನ್ನ ನೆನ್ಪಿಟ್ಕೊಳ್ಳಿ. ದಿ ಹೈಡ್ರೋಜನ್ ಕ್ಯಾನ್ ಪೊಸೆಸ್ ಸಮ್ ಯುನೀಕ್ ಪ್ರಾಪರ್ಟಿ. ಹೈಡ್ರೋಜನ್ಗೆ ಒಂದು ಯುನೀಕ್ ಪ್ರಾಪರ್ಟಿ ಅಂದ್ರೆ ಸ್ಪೆಷಲ್ ಪ್ರಾಪರ್ಟಿ ಇದೆ. ವಾಟ್ ಈಸ್ ದ ಸ್ಪೆಷಲ್ ಪ್ರಾಪರ್ಟಿ ಆಫ್ ಹೈಡ್ರೋಜನ್ ಅಂದ್ರೆ, hydrogen can behave like alkali earth metal. It can behave like alkali earth metal and it can also behave like halogen. Clear ಆಯ್ತು ಅಲ್ವಾ? Hydrogen can behave like alkali earth metal or hydrogen can also behave like a halogen. That is very importantly you need to understand. ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇದ್ರ ಬಗ್ಗೆನೇ ನೀವು ಡಿಸ್ಕ್ರೈಬ್ ಮಾಡ್ತೀರಾ ಎಕ್ಸಾಮ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ರೈಟ್. ದಟ್ ಈಸ್ ದ ಸ್ಪೆಷಲ್ ಪ್ರಾಪರ್ಟಿ. ಅರ್ಥ ಆಯ್ತು ಅನ್ಕೋತೀನಿ. ರೈಟ್. ಓಕೆ, ರೈಟ್. ಆಮೇಲೆ ಫಿಕ್ಸೆಡ್ ಪೊಸಿಷನ್ ಇಲ್ಲ. ಯಾಕೆ ಫಿಕ್ಸೆಡ್ ಪೊಸಿಷನ್ ಇಲ್ಲ ಅಂದ್ರೆ, ಹೈಡ್ರೋಜನ್ ಇಟ್ ಆಲ್ಸೋ ಬಿಹೇವ್ಸ್ ಲೈಕ್ ಅನ್ ಐಸೋಟೋಪ್. ಹೈಡ್ರೋಜನ್ಗೆ ಐಸೋಟೋಪ್ ನೋಡಿ. ಐಸೋಟೋಪ್ ಅಂತ ಬಂದಾಗ ಯು ಶುಡ್ ನೋ ದ ಮೀನಿಂಗ್ ಆಫ್ ಐಸೋಟೋಪ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್. Isotopes are the elements. Isotopes are the elements which have same atomic number but different mass number. Atomic number same ಇರುತ್ತೆ, mass number different ಇರುತ್ತೆ. 9th ಸ್ಟ್ಯಾಂಡರ್ಡ್ ಅಲ್ಲಿ ತಿಳ್ಕೊಂಡಿದ್ದೀರಾ ಇದನ್ನ. ಈಗ 1H1, 2H1, 3H1. ಹೈಡ್ರೋಜನ್ಗೆ 3 ಮಾಸ್ ಇದೆ. ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರಿಟಿಯಂ ಅಂತ ಹೇಳ್ತಾ ಇರ್ತೀವಿ. ಬಟ್ ಮಾಸ್ ನಂಬರ್ ಬೇರೆ ಇದ್ರು ಕೂಡ ಅಟಾಮಿಕ್ ನಂಬರ್ ಮಾತ್ರ
ಒಂದೇ ಆಗಿದೆ. ಕ್ಲಿಯರ್ ಆಯ್ತು ಅಲ್ವಾ? ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಓಕೆನಾ? ಎಲ್ಲರಿಗೂ ಮತ್ತೆ ಹೇಳ್ತಾ ಇದೀನಿ ನೋಡಿ, ಯಾವ ಕ್ವಶನ್ ಅನ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ಈ ಪೇಪರ್ ನ ಅನಲೈಸ್ ಮಾಡ್ತಾ ಹೋದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಐಡಿಯಾಸ್ ಬರುತ್ತೆ ಕಣ್ರು. ಓಕೆ, ಇದಾದ ನಂತರ ನಿಮ್ಗೆ ಏನೇ ಡೌಟ್ಸ್ ಇದ್ರು ರಿಲೇಟೆಡ್ ಟು ಸೈನ್ಸ್, ಮೋಸ್ಟ್ ಆಫ್ ಯುವರ್ ಟೆಲಿಂಗ್ ಮ್ಯಾಮ್ ಟುಮಾರೋ ವಿ ಹ್ಯಾವ್ ಪ್ರಿಪರೇಟರಿ ಎಕ್ಸಾಮಿನೇಷನ್. ದಯವಿಟ್ಟು ಎಲ್ಲರೂ ಕೂಡ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಟು ನೈಟ್ ನಾನು ನಿಮ್ ಜೊತೆ ಅದನ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ರೈಟ್. ನೆಕ್ಸ್ಟ್. ಓಕೆ, ನೆಕ್ಸ್ಟ್. ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್ ಚಿಲ್ಡ್ರನ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದನ್ನು ಕೂಡ ಇಂಡೈರೆಕ್ಟ್ ಕ್ವಶನ್ ಅಂತಾನೆ ಹೇಳಿ ಕರಿತೀವಿ. ಎ ಮೆಟಲ್ ಎಕ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿ, ಅದಕ್ಕೆ ನಾನು ನಿಮ್ಗೆ ಹೇಳೋದು ಫಸ್ಟ್ 20 ಎಲಿಮೆಂಟ್ಸ್ ನೀವೇನ್ ಗೊತ್ತಿರಬೇಕು, ಅಟಾಮಿಕ್ ನಂಬರ್ಸ್ ತಿಳ್ಕೊಳ್ಬೇಕು. ಫಸ್ಟ್ 20 ಎಲಿಮೆಂಟ್ಸ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದೀನಿ ನಾನು ನಿಮ್ಗೆ ಅಲ್ವಾ? ರೈಟ್. ಸೊ ಸಂಬಡಿ ಈಸ್ ಟೆಲಿಂಗ್ ಮ್ಯಾಮ್ ಹ್ಯಾಲೋಜನ್ ಮೀನ್ಸ್ ಅಂತ ಕೇಳ್ತಾ ಇದ್ದೀರಾ. ಓಕೆ, ಐ ಟೆಲ್ ಯು ಚಿಲ್ಡ್ರನ್, ಹ್ಯಾಲೋಜನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಓಕೆ ಫರ್ದರ್. ಬಟ್ ಈಗ ಫಸ್ಟ್ ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಎಂಡ್ ಆಫ್ ದಿಸ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಆ ಮೆಟಲ್ ಎಕ್ಸ್ ಹ್ಯಾಸ್ ಅನ್ ಅಟಾಮಿಕ್ ನಂಬರ್ 13 ಅಂತ ಕೇಳಿದ್ದಾರೆ. ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಬನ್ನಿ. 13th ಅಟಾಮಿಕ್ ನಂಬರ್ ಇರುವಂತ ಮೆಟಲ್ ಯಾವುದು? 11th ಎಲಿಮೆಂಟ್ ಇಸ್ ಸೋಡಿಯಂ, 12th ಇಸ್ ಮೆಗ್ನೀಷಿಯಂ ಅಂಡ್ 13th ಇಸ್ ಅಲ್ಯೂಮಿನಿಯಂ. ಸೊ ಎಕ್ಸ್ ಏನಾಯ್ತು ಈಗ? ಅಲ್ಯೂಮಿನಿಯಂ ಆಯ್ತು. ಓಕೆನಾ? ನೆಕ್ಸ್ಟ್ ಕೇಳ್ತಾರೆ, ದಿಸ್ ಮೆಟಲ್ ಡಸ್ ನಾಟ್ ರಿಯಾಕ್ಟ್ ವಿತ್ ಐದರ್ ಕೋಲ್ಡ್ ವಾಟರ್ ಆರ್ ಹಾಟ್ ವಾಟರ್ ಅಂತ ಕೇಳ್ತಾ ಇದ್ದಾರೆ. ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ಓಕೆ, ನೆನ್ಪಿಟ್ಕೊಳ್ಳಿ. ಐ ರಿಪೀಟ್ ಒನ್ಸ್ ಅಗೇನ್, 13th ಎಲಿಮೆಂಟ್ ಕೇಳ್ತಾ ಇರೋಂಥದ್ದು ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಇಸ್ ದ ಎಕ್ಸ್ ಇಲ್ಲಿ. This metal does not react with either cold water or hot water, but it reacts with steam ಅಂತ ಕೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ನಿಮ್ಗೆ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಕೋಲ್ಡ್ ವಾಟರ್, ಹಾಟ್ ವಾಟರ್ ಇದೆ. ಪ್ರಾಬಬಲಿ ಎವ್ರಿ ಇಯರ್ ಏನ್ ಮಾಡ್ತಾರೆ ಗೊತ್ತಾ, ಪ್ರಶ್ನೆನ ಇದ್ರ ಬೇಸಿಸ್ ಮೇಲೆನೆ ಕೇಳ್ತಾರೆ. ಕ್ಯಾಲ್ಸಿಯಂ ಬೀಯಿಂಗ್ ಅ ಮೆಟಲ್, ಇಟ್ ಕ್ಯಾನ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್. ಓಕೆ, and it also forms a layer above this during this chemical reaction. What actually happens? How does the reaction takes place ಅಂತ ಕೇಳ್ತಾರೆ. ಬಟ್ ಇಲ್ಲಿ ನೀವೇನ್ ಬರಿಬೇಕು, ಇವ್ರು ಕೇಳ್ತಾ ಇರೋದು how does aluminum react with water? Aluminum is not reacting even with cold water nor with hot water. Aluminum is reacting with what? It is reacting with the steam. Steam ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್ ಕೊಂಡ್ರು. ಏನ್ ಬರೀತೀರಾ ಅಂದ್ರೆ ಈಕ್ವೇಶನ್ ಬರ್ಕೊಳ್ಳಿ. ಈ ಒಂದು ಮೆಟಲ್ ನ ಐಡೆಂಟಿಫೈ ಮಾಡಾಗಿತ್ತು ನಿಮ್ಗೆ, ಇಲ್ಲಿ ಮಾರ್ಕ್ಸ್ ಸಿಕ್ಬಿಡುತ್ತೆ. ಮೆಟಲ್ ಯಾವುದು ಅಂತ ಐಡೆಂಟಿಫೈ ಮಾಡಿದ್ರೆ ಅಲ್ಯೂಮಿನಿಯಂ ಆಯ್ತಾ. ನೆಕ್ಸ್ಟ್ ಕೇಳ್ತಾ ಇದಾರೆ, ಮೆಟಲ್ ನ ಐಡೆಂಟಿಫೈ ಮಾಡಿದ್ಮೇಲೆ ಕೆಮಿಕಲ್ ಈಕ್ವೇಶನ್ ಬರ್ಬಿಡಿ ಅಂತ ಕೇಳ್ತಾ ಇದಾರೆ. ಏನ್ ಬರಿಬೇಕು? ಅಲ್ಯೂಮಿನಿಯಂ ನೋಡಿ ಏನ್ರ ಜೊತೆ ರಿಯಾಕ್ಟ್ ಆಗ್ತದೆ? ಸ್ಟೀಮ್. ಸ್ಟೀಮ್ ಇಸ್ ಆಲ್ಸೋ ಎ ಫಾರ್ಮ್ ಆಫ್ ವಾಟರ್ ಕಂಡ್ರು. ಸ್ಟೀಮ್ ಇಸ್ ಆಲ್ಸೋ ಎ ಫಾರ್ಮ್ ಆಫ್ ವಾಟರ್. ಬಟ್ ನೀವು ಇಲ್ಲಿ ಬರಿಬೇಕು ಬ್ರಾಕೆಟ್ ಅಲ್ಲಿ, ವಾಟರ್ ಈಸ್ ಇನ್ ದ ಫಾರ್ಮ್ ಆಫ್ ವಾಟ್? ಗ್ಯಾಸ್. ವಾಟರ್ ಗೇಷಿಯಸ್ ಫಾರ್ಮ್ ಅಲ್ಲಿ ಇದ್ರೆ ಇದನ್ನೇ ಸ್ಟೀಮ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಅಲ್ಯೂಮಿನಿಯಂ ಈ ಸ್ಟೀಮ್ ಜೊತೆ ರಿಯಾಕ್ಟ್ ಆದಾಗ ಇಟ್ ಫಾರ್ಮ್ಸ್ ಅಲ್ಯೂಮಿನಿಯಂ ಆಕ್ಸೈಡ್ Al2O3. ಇಟ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಅಲ್ಯೂಮಿನಿಯಂ ಆಕ್ಸೈಡ್. ಈ ಪ್ರೋಸೆಸ್ ಅಲ್ಲಿ ವಿ ಕ್ಯಾನ್ ಆಲ್ಸೋ ದ ಫಾರ್ಮೇಶನ್ ಆಫ್ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಕೂಡ ಇಲ್ಲಿ ಲಿಬರೇಟ್ ಆಗುತ್ತೆ. ಮಮತಾ ಇಸ್ ಟ್ರೈಂಗ್ ಟು ಆನ್ಸರ್. ಐ ಅಪ್ರಿಶಿಯೇಟ್ ಯುವರ್ ಇನ್ವಾಲ್ವ್ಮೆಂಟ್ ಮಮತಾ. ಸೊ ವೆರಿ ಗುಡ್. ಅಂಡ್ ಅಪಾರ್ಟ್ ಫ್ರಮ್ ಮಮತಾ, ಐ ಥಿಂಕ್ Rajeshri, I think you're also trying to answer. Exactly, all your answers are correct. Correct, exactly right. See, but the thing is, remember, whether it is in the form of liquid or gas ಅನ್ನೋದನ್ನ ನೀವು ಈ ಒಂದು ರಿಯಾಕ್ಷನ್ ಅಲ್ಲಿ ಮೆನ್ಷನ್ ಮಾಡಬೇಕು. ಅಂದ್ರೆ ಬೇಸಿಕಲಿ ಅದ್ರ ಫಿಸಿಕಲ್ ಸ್ಟೇಟ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಬಿಕಾಸ್ ವಿ ಆರ್ ಟಾಕಿಂಗ್ ವಾಟರ್ ಇನ್ ದ ಫಾರ್ಮ್ ಆಫ್ ಸ್ಟೀಮ್. ಸ್ಟೀಮ್ ಬಗ್ಗೆ ಮಾತಾಡ್ತಿದ್ದೀವಿ. ಕ್ಲಿಯರ್ ಆಯ್ತು ಅಲ್ವಾ? ನೆಕ್ಸ್ಟ್. ಓಕೆ, ನೌ ದ ನೆಕ್ಸ್ಟ್ ಕ್ವಶನ್ ಇಸ್, ಎ ಮೆಟಲ್ ವೈ ಹೈ ಅಪ್ ಇನ್ ದ ರಿಯಾಕ್ಟಿವಿಟಿ ಸೀರೀಸ್ is stored in the kerosene. ನೋಡಿ ಫೇಮಸ್ ಕ್ವಶನ್ ಕಂಡ್ರು, ಎಲ್ಲರಿಗೂ ಗೊತ್ತಿರುತ್ತೆ. ಗಿವ್ ರೀಸನ್ ಆಪ್ಷನ್ ಅಲ್ಲೇ ಹೇಳ್ಬಿಡ್ತಾರೆ ಯಾವ ಮೆಟಲ್ ಸೋಡಿಯಂ ಅಂದ್ರೆ ಇನ್ನು ಕೆರೋಸಿನ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಲ್ವಾ? ಯಾವುದು? ಸೋಡಿಯಂ. ಸೊ ವೈ ಈಸ್ ಸೋಡಿಯಂ. ಇಷ್ಟೇ ಕೆಮಿಸ್ಟ್ರಿ, ಇಷ್ಟೇ. ನಿಮ್ಗೆ ತುಂಬಾ ಏನ್ ಕಷ್ಟ ಇಲ್ಲ. ಅರ್ಥ ಆಗ್ತಿದ್ಯಾ? ತುಂಬಾ ಕಷ್ಟ ಇಲ್ಲ ಕೆಮಿಸ್ಟ್ರಿ. ನಾನು ಮತ್ತೆ ಹೇಳ್ತಾ ಇದೀನಿ, ಕೆಮಿಸ್ಟ್ರಿ ತುಂಬಾ ಈಸಿ. ಏನಂದ್ರೆ ತುಂಬಾ ಕಡಿಮೆ ಆನ್ಸರ್ಸ್ ನ ಬರೀಬಹುದು ಅಂಡ್ ಹೆಚ್ಚು ಮಾರ್ಕ್ಸ್ ನ ಈಸಿಯಾಗಿ ಸ್ಕೋರ್ ಮಾಡುವಂತ ಸಬ್ಜೆಕ್ಟ್. ವೈ ಐಡೆಂಟಿಫೈ ಮಾಡಾಯ್ತಲ್ಲ. ಮತ್ತೆ ಏನ್ ಹೇಳ್ತಾ ಇದ್ದಾರೆ, ದಿಸ್ ಮೆಟಲ್ ವಿಚ್ ಇಸ್ ಸ್ಟೋರ್ಡ್ ಇನ್ ದ ಕೆರೋಸಿನ್ ಕ್ಯಾನ್ ನಾಟ್ ಬಿ ಎಕ್ಸ್ಟ್ರಾಕ್ಟೆಡ್ ಬೈ ರಿಡಕ್ಷನ್ ವಿತ್ ಕಾರ್ಬನ್. ಅಂದ್ರೆ ಈ ಮೆಟಲ್ ಅನ್ನ ಒಂದ್ ವೇಳೆ ಏನಾದ್ರು ಪ್ಯೂರಿಫೈ ಮಾಡ್ಬೇಕು ಅಂತಂದ್ರೆ ಇದನ್ನ ನಾವು ಕಾರ್ಬನ್ ಅನ್ನ ಯೂಸ್ ಮಾಡ್ಕೊಂಡು ಪ್ಯೂರಿಫೈ ಮಾಡಕ್ ಆಗಲ್ವಂತೆ. ಈ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಕಾರ್ಬನ್ ಇಸ್ ಅ ರೆಡ್ಯೂಸಿಂಗ್ ಏಜೆಂಟ್ ಅಂತ ನಾವು ಹೇಳಿದೀವಿ. ಬಟ್ ಈ ಕೇಸ್ ಅಲ್ಲಿ ಅಂದ್ರೆ ಸೋಡಿಯಂ ಕೇಸ್ ಅಲ್ಲಿ ವಿ ಕೆನಾಟ್ ಯೂಸ್ ಕಾರ್ಬನ್. ಯಾಕೆ ರೀಸನ್ ಕೇಳ್ತಾ ಇದ್ದಾರೆ? ಇಟ್ ಈಸ್ ಬಿಕಾಸ್
This sodium has more attraction towards oxygen. More attraction is towards oxygen. Sodium has more attraction towards oxygen compared to carbon. ಅರ್ಥ ಆಗ್ತಿದ್ಯಾ? And sodium is highly reactive metal. ಅರ್ಥ ಆಗ್ತಿದ್ಯಾ? Sodium is a highly reactive metal. It has more attraction towards oxygen compared to carbon. Hence, we cannot use carbon. Hence, we cannot use carbon as what? ಏನಾಗಿ? As reducing agent. Reducing agent ಆಗಿ ನಾವು ಯೂಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಮತ್ತೆ ಹೇಳ್ತಾ ಇದೀನಿ ನಿಮ್ಗೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ಬೋದು ಇದನ್ನ. ಬೇಸಿಕಲಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಲ್ಲ. ಯಾಕೆ? ಬಿಕಾಸ್ ದಿಸ್ ಈಸ್ ಹೈಲಿ ರಿಯಾಕ್ಟಿವ್ ಮೆಟಲ್. ಓಕೆ, ರೈಟ್. Okay, some of the students are asking, ma'am, you're not replying for my question. Yes, of course, as I'm solving the paper, you need to patiently wait because if I continuously distract when I'm solving the paper, other students may also feel embarrassing. That is why. Okay, please wait. I'll answer for your question. First, let's analyze the question paper. The next question, what they're asking here is, methane is a saturated carbon compound. Why anta kelta idare? Why methane is a saturated hydrocarbon? You all know when we write saturated hydrocarbon, the first member of saturated hydrocarbon is methane only. But first member anta ನಾವು answer ಬರೆಯಕ ಆಗಲ್ಲ ಅಲ್ಲಿ. We cannot write that reason as answer here. We cannot write that as the answer. What do we have to write? ಹಾಗಾದ್ರೆ ಏನು ಬರಿಬೇಕು ನಾವಿಲ್ಲಿ? The methane is a saturated hydrocarbon. Why? Because it contains single bond. ಅದು ನಿಮಗೆ ಗೊತ್ತಿರಬೇಕು. Saturated hydrocarbons are formed by single bond. So it contains a single bond. Very importantly, you have to write. This is the important point that you have to write. Methane is a saturated hydrocarbon because it is forming its structure by having single bond between what? Carbon and carbon atom. There is single bond. Single bond another answer. Most of your answering, I think, see, Madhushri, Lekya, Sri Raksha, I think one of the ID with Gauda, I think, Rajashri, Pratibha, most of your answering. Exactly right, correct. So if you're finding this video useful, children, I request all of you to kindly share this video. It's my sincere request. My videos should reach to maximum students to get prepared for their final examination. That is the only aim that I have. The next question, children. The next question. See, there is a large number of carbon compounds with many carbon atoms linked to each other by. ನೋಡಿ, ಯಾವಾಗಲೂ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಕಾರ್ಬನ್ ಹ್ಯಾಸ್ ಅ ಯುನೀಕ್ ಪ್ರಾಪರ್ಟಿ, ಕ್ಯಾನ್ ಯು ಎಕ್ಸ್ಪ್ಲೈನ್ ದ ಯುನೀಕ್ ಪ್ರಾಪರ್ಟಿ ಆಫ್ ಕಾರ್ಬನ್ ಅಂತ ಕೇಳ್ತಾರೆ. ಅಥವಾ ಸಮ್ಟೈಮ್ಸ್ ಕೇಳ್ತಾರೆ ಅವರು ವಾಟ್ ಈಸ್ ಕ್ಯಾಟಿನೇಷನ್, ವಾಟ್ ಈಸ್ ಟೆಟ್ರಾವೇಲೆನ್ಸಿ ಅಂತ ಕೇಳ್ತಾರೆ. ಬಟ್ ಈ ಎಕ್ಸಾಮ್ ಅಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ದಾರೆ ಅಷ್ಟೇ. ರಿವರ್ಸ್ ಏನ್ ರಿವರ್ಸ್ ಮಾಡಿದ್ದಾರೆ ಗೊತ್ತಾ? ಸಿ ದೇ ಆರ್ ಆಸ್ಕಿಂಗ್, ದೇ ಹ್ಯಾವ್ ಗಿವನ್ ದ ಆನ್ಸರ್. ಆನ್ಸರೇ ಕೊಟ್ಬಿಟ್ಟಿದ್ದಾರೆ. ಆನ್ಸರ್ ಕೊಟ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ. ಲಾರ್ಜ್ ನಂಬರ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ವಿತ್ ಮೆನಿ ಕಾರ್ಬನ್ ಆಟಮ್ ಲಿಂಕ್ ಟು ಈಚ್ ಅದರ್. ಏನೇ ಹೇಳ್ತೀವಿ ಇದನ್ನ? ಸಿ, ಇಫ್ ಕಾರ್ಬನ್ ಈಸ್ ಲಿಂಕಿಂಗ್ ವಿತ್ ಆಪೋಸಿಟ್ ಕಾರ್ಬನ್ ಆಟಮ್ ಟು ಫಾರ್ಮ್ ದ ಲಾಂಗ್ ಚೈನ್, we will call this as self ability of linking. Okay, self ability of linking. What do we call this self linking ability? We will call this as catenation. ಏನಂತ ಕರಿತೀವಿ ಇದನ್ನ? Catenation ಅಂತ ಕರಿತೀವಿ ಕಣ್ರು. ತುಂಬಾ ಸಿಂಪಲ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆನ್ಸರೇ ಕೊಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ ಅಷ್ಟೇ. ಅರ್ಥ ಆಗ್ತಿದ್ಯಾ? ಸೊ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಆಫ್ ದ ಕಾರ್ಬನ್ ಇಸ್ ಕ್ಯಾಟಿನೇಷನ್. 1 ಮಾರ್ಕ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್. ಸ್ವಲ್ಪ ಯೂಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೆಮೊರಿ ಪವರ್ ಏನಿರುತ್ತೆ ಮ್ಯಾಕ್ಸಿಮಮ್ ನೀವು ಕ್ವಶನ್ ಓದ್ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೇಕು. ಎ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸ್ ಎಕ್ಸ್. ವಾಟ್ ಈಸ್ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸ್ ಎಕ್ಸ್ ಇನ್ ಅವರ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್? ಇಟ್ ಈಸ್ ಎಸ್ಟರ್. ಎಸ್ಟರ್ ಅಂತ ಆದ್ರೂ ಕರಿಬಹುದು, ಈಸ್ಟರ್ ಅಂತ ಆದ್ರೂ ಕರಿಬಹುದು. ಕ್ಲಿಯರ್ ಆಗ್ತಿದ್ಯಾ ನಾನು ಏನ್ ಹೇಳ್ತಾ ಇದೀನಿ? ಎಸ್ಟರ್ ಅಂತ ಆದ್ರೂ ಕರಿಬಹುದು, ಈಸ್ಟರ್ ಅಂತ ಆದ್ರೂ ಕರಿಬಹುದು. ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಆಲ್ಕಲಿ. ವೈ? ಆಲ್ಕಲಿ ಅಂದ್ರೆ ಏನು? Basically, alkali is nothing but base. What do you mean by alkali? Basically, alkali is nothing but base. Okay. See, ಈಗ ಏನ್ ಮಾಡ್ತಾ ಇದ್ದಾರೆ? They are taking the ester and they are making to react this ester with the base. Base ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ? when they react with the base, ನೋಡಿ ಬೇಸ್ OH ಕೂಡ ಕೊಟ್ಟಿದ್ದಾರೆ ಹಿಂಟ್ ಇಲ್ಲಿ. ಓಕೆ. Sodium salt of why COONA is produced ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೋಡಿಯಂ ಸಾಲ್ಟ್ ಆಫ್ COONA is produced. Explain this reaction with a chemical equation ಅಂತ ಕೇಳ್ತಾ ಇದ್ದಾರೆ.
ಏನ್ ಮಾಡ್ಬೇಕು ಇಂಥ ಒಂದು ಸಿಚುಯೇಷನ್ಸ್ ಅಲ್ಲಿ? ತುಂಬಾ ಸಿಂಪಲ್ ಕಂಡ್ರು, ಈಕ್ವೇಶನ್ಸ್ ಬರ್ಕೊಳ್ಳಿ. ಈಕ್ವೇಶನ್ಸ್ ಮ್ಯಾಮ್ ಹೇಗ್ ಬರ್ಕೊಳ್ಬೇಕು? ಅಬ್ಸರ್ವ್ ಮಾಡಿ. ಈಸ್ಟರ್ ಎಕ್ಸ್ ಅಲ್ವಾ, ಏನ್ ಹೇಳ್ತಾ ಇದಾರೆ ಅವರು? ಎಕ್ಸ್ ಅನ್ನೋ ಒಂದು ಕಾಂಪೌಂಡು ಏನಾಗ್ತಿದೆ? ಎಕ್ಸ್ ಓ ಹೆಚ್ ಬಿಟ್ಕೊಳ್ಳಿ. ಇಲ್ಲಿ ಎಕ್ಸ್ ಅನ್ನೋ ಒಂದು ಕಾಂಪೌಂಡು ಆಲ್ಕಲಿ ವೈ ಅಂತ ಇದೆ ಅಲ್ವಾ? ಆಲ್ಕಲಿ ವೈ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಟು ಫಾರ್ಮ್ YCOONA. ಓಕೆನಾ? ಇದು ಅವ್ರು ಕ್ವಶನ್ ಅಲ್ಲಿ ಕೊಟ್ಟಿರೋದು. ಎಕ್ಸ್ ಅನ್ನೋದಕ್ಕೆ ಇಂಟ್ ಕೊಟ್ಟಿದ್ದಾರೆ, ಏನು? ಅದು ಸ್ವೀಟ್ ಸ್ಮೆಲ್ಲಿಂಗ್ ಏಜೆಂಟ್ ಅಂತೆ ಅಥವಾ ಸಬ್ಸ್ಟೆನ್ಸ್ ಅಂದ್ರೆ ಈಸ್ಟರ್. ಈಸ್ಟರ್ ಫಾರ್ಮುಲಾ ಈಸ್ CH3COO C2H5. ಇದು ಈಸ್ಟರ್ ನ ಫಾರ್ಮುಲಾ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಯಾರೆಲ್ಲ ಲೆಸನ್ ಕೇಳಿಲ್ಲ ಅದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ, so that this answer will become easy for you. ಓಕೆ, ವೆರಿ ಇಂಪಾರ್ಟೆಂಟ್. ವೈ ಆಲ್ಕಲಿ ಹೇಳ್ತಾ ಇದ್ದಾರೆ. ಸೊ OH ಇರುವಂತ ಆಲ್ಕಲಿ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್ ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ. ಮ್ಯಾಮ್ ಸೋಡಿಯಮ್ಮೇ ಯಾಕೆ ತಗೋಬೇಕು ಮ್ಯಾಮ್ ಅಂತಂದ್ರೆ, ನೋಡಿ ಆನ್ಸರ್ ಅಲ್ಲಿ ಸೋಡಿಯಂ ಕೊಟ್ಟಿದ್ದಾರೆ. ನಿಮ್ಗೆ ಆನ್ಸರ್ ಅಲ್ಲಿ ಸೋಡಿಯಂ ಇದೆ ಅಂದ್ರೆ ಕ್ವಶನ್ ಅಲ್ಲಿ ಸೋಡಿಯಂ ಇದ್ದೇ ಇರಬೇಕು ಅಲ್ವಾ? ಸೊ ವಾಟ್ ಆರ್ ಯು ಗೋಯಿಂಗ್ ಟು ಡೂ ರೈಟ್ ನೌ? ನೀವ್ ಏನ್ ಮಾಡ್ತೀರಾ ಈಗ? CH3COO ನ ಏನ್ ಮಾಡ್ತೀರಾ? Na ಜೊತೆ ಕಂಬೈನ್ ಮಾಡ್ತೀರಾ. ಯು ಆರ್ ಕಂಬೈನಿಂಗ್ CH3COO with Na. So what is the answer you get? The answer you get here is CH3COO. ನೋಡಿ, first half of the part is joining with Na. It is joining with Na. So ನೋಡಿ, YCOONA ಬಂತಾ? Y ಏನು? ನಮ್ ಸೋಡಿಯಂ ಬಂದಿದೆ ಅಲ್ವಾ? ರೈಟ್. What else is left out? ನೋಡಿ, C2H5 is left out with OH. Okay. C2H5 is left out with OH. Pariri. C2H5OH. This is called as ethanol. So ಈ ಒಂದು ಈಕ್ವೇಶನ್ ಅನ್ನ ಎಕ್ಸಾಮ್ ಅಲ್ಲಿ ಬರಿಬೇಕಾಗುತ್ತೆ. ಕ್ಲಿಯರ್ ಆಗಿ ಅರ್ಥ ಆಯ್ತಲ್ಲ? ಬೇಸಿಕಲಿ ದಿಸ್ ಇಸ್ ಕಾಲ್ಡ್ ಆಸ್ saponification. What is this called as? This is called as saponification. What do we call this as? Saponification. Clear ಆಯ್ತು ಅಲ್ವಾ ಗೈಸ್? ಫೈನ್. ಓಕೆ, ಇವತ್ತು ಇಷ್ಟನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಯಾಲಜಿ ಪಾರ್ಟ್ ಅನ್ನ ಡಿಸ್ಕಸ್ ಮಾಡ್ತೀನಿ ಮೈ ಡಿಯರ್ ಸ್ಟೂಡೆಂಟ್. ಸೊ ಬಯಾಲಜಿ ಪಾರ್ಟ್ ಅಲ್ಲಿ ಏನೇನ್ ಪ್ರಶ್ನೆ ಇದೆ, ಅಗೇನ್ ಐ ವಾಂಟ್ ಸಮ್ 40 more minutes ಟು ಕಂಪ್ಲೀಟ್ ದ ಬಯಾಲಜಿ ಸೆಷನ್. ಈ ವಿಡಿಯೋ ಲೆಂತಿ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಇವತ್ತೇ ಟ್ರೈ ಮಾಡ್ತೀನಿ. ಆಲ್ದಷ್ಟು 9:30 ಹಂಗೆ ಸ್ಟಾರ್ಟ್ ಮಾಡ್ತೀನಿ. 9:30ಗೆ ಇನ್ನೊಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡಿ ಬಯಾಲಜಿ ಕಂಪ್ಲೀಟ್ ಆನ್ಸರ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಸೇಯಿಂಗ್ ಸೋ ಮಚ್, ಐ ಆಮ್ ಎಂಡಿಂಗ್ ದಿಸ್ ಪೇಪರ್ಸ್ ಲೈವ್ ರೈಟ್ ನೌ. In the next session, I'll be discussing about the that is biology part. Thank you so much for being in this live. So ಕೆಲವೊಂದು ಕ್ವಶನ್ ಅನ್ನ ಕೇಳ್ತಾ ಇದ್ರ, ಮ್ಯಾಮ್ ನಾಳೆ ಕ್ಲಾಸ್ ಇದೆಯಾ ಮಾರ್ನಿಂಗ್? ಎಸ್ ಮಧುಶ್ರೀ, tomorrow morning exam enhancing class is there. Tomorrow morning you all have exam enhancer class. So don't forget to join tomorrow's morning class. We will be discussing about life process. We will be discussing about life process. The timings is between 6 and 7 to 7:10 AM. Sharp 6 o'clock ಗೆ ಮಾರ್ನಿಂಗ್ ನಿಮ್ಗೆ ಏನಿರುತ್ತೆ? ಕ್ಲಾಸ್ ಇರುತ್ತೆ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಸೊ ಈ ಪೇಪರ್ ನಿಮ್ಗೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಈಗಲೇ ಶೇರ್ ಮಾಡ್ತೀನಿ. ದಯವಿಟ್ಟು ಸಾಲ್ವ್ ಮಾಡಿ. ಫಿಸಿಕ್ಸ್ ಪಾರ್ಟ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರು ಹೇಳಿ. ಸೊ ನಾನು ನಿಮ್ಗೆ ಅಲ್ಲಿ ಆನ್ಸರ್ಸ್ ಅನ್ನ ಸಾಲ್ವ್ ಮಾಡಿ ಫಾರ್ವರ್ಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.